ಹೇಳ್ತೀರಿ ಈ ಹಾಡಿನ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮಗೆ ಒಂದು ಆನೆ ಬಲ ಬಂದಂಗೆ ಆಯಿತು. ಹಾಗೆ ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಯರ್. ನವೀನ್ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಸಾಂಗ್ ಲಾಂಚ್ ಆಗಿದೆ. ಈ ಸಾಂಗ್ ಹಿಂದೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಸುರಾಗ್ ಸಾಗರ್, ನಮ್ಮ ಡೈರೆಕ್ಟರು, ಹಾಗೆ ಅವ್ರ ಜೊತೆ ಸಹನಾ, ಅವ್ರ ವೈಫ್, ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಆಗಿರಲಿ, ಇಲ್ಲ ರ್ಯಾಪರ್ ಗುಬ್ಬಿ ಆಗಿರಲಿ, ಸೇಫ್ ಅವರಾಗಿರಲಿ, ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು ಈ ಸಾಂಗ್ನ ಮಾಡಿರೋದು. ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟಲ್ಲಿ ಈ ಸಾಂಗ್ನ ಮಾಡಿರೋದು. ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ, ವಾಟ್ ಎ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಅಸ್ ದಿಸ್ ಬ್ಯೂಟಿಫುಲ್ ಸಾಂಗ್. ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರು ಹಾಕಿರೋ ಎಲ್ಲ ಸ್ಟೆಪ್ಪು ನಾವು ಮಾಡೋಕ್ಕಾಗಲಿಲ್ಲ, ಆದರೂ ಟ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡಿಸಿದ್ದೀರಾ, ಥ್ಯಾಂಕ್ ಯು. ಹಾಗೆ ಶೈನ್ ಅವರು ನಮಗೆ ಒಂದೊಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಥರ ನಮಗೆ ಈಗೋ ಮುಂದೆ ಬರದೇ ಇರೋ ಥರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ರಿಷಿಕಾ ನಾಯಕ್ ಅವರು ನಮಗೆ ಒಳ್ಳೊಳ್ಳೆ ಸೀನ್ಸಲ್ಲಿ ನಮಗೆ ಕೊಲಾಬ್ರೇಟಿವ್ ಆಗಿ ಅವರು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಲ್ಲಿ ನಮಗೂ ಇಂಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಿಷಿಕಾ, ನಿಮ್ಗೆ ಹೆಂಗೆ ಅನಿಸ್ತು ಹಾಡು? ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನಗೆ ಮಾಡೋಕ್ಕೆ ಬರಲ್ಲ ಅಂತ, ಅದಕ್ಕೆ ಸಾಂಗಲ್ಲಿ ಹಾಕಿರಲಿಲ್ಲ. ಬಟ್ ನನ್ನ ಸೆಟಲ್ ಇದೆ ಆ್ಯಂಡ್ ನಾನು ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು. ರ್ಯಾಪರ್ಸ್ ಆಗಲಿ, ತಾರಕ್ ಮಾಸ್ಟರ್ ಆಗಲಿ, ನಮ್ಮ ಡೈರೆಕ್ಟರ್ ಸಹನಾ, ನಮ್ಮ ಆ್ಯಕ್ಟರ್, ಎಂಟೈರ್ ಡಾನ್ಸ್ ಕ್ರೂ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಈಗ ನೋಡೋಕ್ಕೆ. ನಾನು ಆಲ್ರೆಡಿ ತುಂಬ ಒಂದು 100 ಟೈಮ್ಸ್ ನೋಡಿದ್ದೀನಿ ಮುಂಚೆ, ಬಟ್ ಈ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಆ್ಯಂಡ್ yes, I'm very excited, I'm very happy, and thank you everyone, ದುನಿಯಾ ವಿಜಯ್ ಸರ್, ನವೀನ್ ಶಂಕರ್, ರಂಗನಾಥ್ ಸರ್, ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಪ್ರಮೋಷನ್ ಇವತ್ತಿಂದ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಸಪೋರ್ಟಿಂಗ್ ಆರ್ ಟೀಮ್, ಆ್ಯಂಡ್ ಟು ಎವ್ರಿಬಡಿ ಎಲ್ಸ್ ಹಿಯರ್, ಪ್ರೆಸ್, ಮೀಡಿಯಾ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಇದು ಪ್ರಮೋಷನ್ ತುಂಬ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಎಲ್ಲ ಫಿಲ್ಮ್ಸಿಗೆ. ಸೊ ಐ ಹೋಪ್ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ. ಥ್ಯಾಂಕ್ ಯು. ಸರಿ, ನಿಮ್ಮ ಪಾತ್ರದ ಬಗ್ಗೆ? ನನ್ನ ಪಾತ್ರ ಬಗ್ಗೆನಾ? ಸೊ ಅದೇ ಈ ಫಿಲ್ಮಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ. ಇಲ್ಲ, ನಾನು ಇವರಿಬ್ರು ನಿದ್ರೆ ಮಾಡ್ತಿರ್ತಾರೆ. ನಾನು ಹಾಂ ಹೌದು, ಎಲ್ಲ ಮಲಗ್ಸು ಪೂರ್ತಿ ಹೇಳಂಗಿಲ್ಲ ಅವರು. ಅದು ಏನು ಹೇಳಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ, ಬಟ್ ಹಾಂ. ಸರ್, ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಕತೆ ಸರ್. ಸೊ ಅವನ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನು. ಮೇಜರ್ ಆಗಿ ನಾನು ಲೀನ್ ಆಗಿರಬೇಕಾಗಿತ್ತು, ವೆಯ್ಟ್ ಲೂಸ್ ಮಾಡಬೇಕಾಗಿತ್ತು. ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು. ಹಾಗೆ ಆ್ಯಕ್ಟಿಂಗಲ್ಲಿ ಆಗಿರಲಿ, ನಾವು 2 ಮಂತ್ಸಿಂದನೇ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಆಗಿರಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರಲಿ, ತುಂಬ ಸಪೋರ್ಟಿವ್ ಆಗಿ ನಮಗೆ ರಿಹರ್ಸಲ್ಗೆ ಏನೇನು ಬೇಕು ಎಲ್ಲ ಮಾಡಿಸಿದ್ದಾರೆ. ಸೊ ಏನು ಕೊಟ್ಟರು ಮಾಡ್ತೀವಿ ಸರ್, ಬಂದಿರೋದು ಮಾಡೋಣ ಅಂತಿಲ್ಲ.